ಬೆಳಗಾವಿ ಅರಣ್ಯ ಇಲಾಖೆಯಲ್ಲಿ ಕೆಲವು ಜನ ಒಳ್ಳೆಯವರಿದ್ದಾರೆ ಅಧಿಕಾರಿಗಳು, ಹೆಚ್ಚಾಗಿ ಭ್ರಷ್ಟರೇ ತುಂಬಿಕೊಂಡಿದ್ದಾರೆ. ನಾವು ನಿನ್ನೆ ಫೇಸ್ಬುಕ್ದಲ್ಲಿ ಇವತ್ತು ನಾಗರಾಜ್ ಬಾಳೆಹೊಸೂರು ಎಸಿಎಫ್ ಬಗ್ಗೆ, ಇವತ್ತು ಬೆಳಗಾವಿ ಸಿಟಿ ರೇಂಜ್ ಪ್ರಶಾಂತ ಗೌರವಾನ್ಯ ಬಗ್ಗೆ ಈ ವರದಿಯನ್ನು ತರ್ತಾ ಇದ್ದೇವೆ. ಈತ ಗಂಧದ ಗುಡಿ ಸ್ಟೈಲ್ ಏನಿದೆ ಆ ರೀತಿ ಸ್ಟೈಲ್ ಇರಲಿ ಬೇಡ ಅಂತಾರೆ, ನೌಟಣಿಕೆ ಮಾಡಲಿ ಬೇಡ ಅಂತಾರೆ. ಆದರೆ ಸಾರ್ವಜನಿಕರ ಸಂಪರ್ಕದಲ್ಲಿ ಸಿಗೋದಿಲ್ಲಲ್ಲ ಇವರು. ಮಾಧ್ಯಮದವರಿಗೆ ಇವರು ಯಾರು ಏನು ಅನ್ನೋದು ಗೊತ್ತಿಲ್ಲಲ್ಲ. 6 ತಿಂಗಳ ಹಿಂದೆ ಬೆಳಗಾವಿಗೆ ಬಂದಿದ್ದಾರೆ. ಅದಕ್ಕಿಂತ ಮೊದಲು ಲೋಂಡಾ ರೇಂಜರ್ ಆಗಿದ್ದರು. ನಂತರ ಅಥಣಿಯಲ್ಲಿ ಕೂಡ ರೇಂಜರ್ ಆಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ. ಈಗ ಬೆಳಗಾವಿಗೆ ಬಂದಿದ್ದಾರೆ. IS ಸ್ಟೈಲ್ ಇದೆ, ಇರಲಿ ಬೇಡ ಅನ್ನೋದಿಲ್ಲ. ಆದರೆ ನಾವು ಒಂದು ಲೆಕ್ಕ ಕೇಳ್ತೇವೆ ಇವತ್ತು. ಆ ಲೆಕ್ಕಕ್ಕೆ ಉತ್ತರ ಕೊಟ್ಟರೆ ಸಾಕು. ಬೆಳಗಾವಿ ವಿಭಾಗಕ್ಕೆ ಅದು ಸಬ್ ಡಿವಿಷನ್ಗೆ, ಅಲ್ಲಿ ಬೆಳಗಾವಿ, ಗುಜರಾತ್ ಮತ್ತು ನೇಚರ್ ಬರ್ತದೆ, 600 ಕಿಲೋಮೀಟರ್ ಗಿಡ ನೆಡುವಂಥ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಅಲಾಟ್ಮೆಂಟ್ ಆಗಿದೆ. ಇವ್ರ ರೇಂಜ್ಗೆ ಎಷ್ಟು ಬರ್ತದೆ? 150 ಕಿಲೋಮೀಟ್ರ್. ಅಂದ್ರೆ 1 ಕಿಲೋಮೀಟ್ರಿಗೆ 3 ಲಕ್ಷ. ಎಷ್ಟಾಯ್ತು? 4,50,00,000. ಇದರಲ್ಲಿ ಕೇವಲ 2 ಕೋಟಿ ಖರ್ಚಾದ್ರೆ ದೊಡ್ಡ ಮಾತದು. ನಾವು ಪರೀಕ್ಷೆ ಮಾಡ್ತೇವೆ, ಎಲ್ಲೆಲ್ಲಿ ಗಿಡ ನೆಟ್ಟಿದ್ದಾರೆ, ಎಲ್ಲೆಲ್ಲಿ ಗಿಡ ನೆಟ್ಟಿಲ್ಲ ನಾವು ನೋಡ್ತೇವೆ. 8 ದಿವಸ ಅಭ್ಯಾಸ ಮಾಡ್ತೇವೆ. ನಾಳೆಯಿಂದ ಅದೇ ಕೆಲಸ. ಅದು ಇದರ ಪೂರ್ವದಲ್ಲಿ ಏನು ಮಾಡ್ಬೇಕಂತಂದು ಅವರು ಬಲಕ್ಕೆ 150 ಹಚ್ಚಬೇಕು, ಎಡಕ್ಕೆ 150 ಗಿಡಗಳನ್ನು ಹಚ್ಚಬೇಕು. ಇಲ್ಲಿ ಎಲ್ಲರಿಗೂ ಗೊತ್ತಿದೆ ಏನೇನು ನಡೀತಾ ಇದೆ ಅಂತ, ಅದು ಪ್ರಶ್ನೆ ಅಲ್ಲ. ಇಲ್ಲಿ ಪ್ರಶಾಂತ್ ಗೌರಾನಿ ಎಷ್ಟು ತಿಂತಾರೆ, ಇವ್ರಿಗೆ ಎಷ್ಟು ಪಾಲು ಬರ್ತೈತೆ ನೋಡೋಣ. ಇನ್ನು ಬೆಂಗಳೂರು APCCF ಬಂದರೆ, ಅಂದರೆ ಹೆಚ್ಚುವರಿ ಮುಖ್ಯ ಅರಣ್ಯ ಸಂರಕ್ಷಕ ಬಂದರೆ ಅವ್ರಿಗೇನು ಮಾಡ್ತಾರೆ? ಮೇನ್ ರೋಡ್ ಅಷ್ಟೇ ತೋರಿಸ್ತಾರೆ. ಅವರು ಕೂಡ ಮೇನ್ ರೋಡಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಗೆಸ್ಟ್ ಹೌಸಲ್ಲಿ ಏನು ಕೊಡಬೇಕು, ಏನು ಕೊಡಬಾರ್ದು, ಯಾವ ರೀತಿ ಅವರನ್ನು ಸನ್ಮಾನ ಮಾಡಬೇಕು ಎಲ್ಲ ಸನ್ಮಾನ ಮಾಡಿ ಕಳಿಸ್ತಾರೆ. ಇದು ಅರಣ್ಯ ಇಲಾಖೆಯಲ್ಲಿ ನಡೆದುಕೊಂಡಂಥ ಸಂಪ್ರದಾಯ. ನಾವೇನು ಕೇಳ್ತೇವೆ? APCCF ಅವ್ರಿಗೆ ಏನು ಕೇಳ್ತೇವೆ ನಾವು? ನೀವು ಸ್ಕ್ವಾಡ್ ಯಾಕೆ ನೇಮಕ ಮಾಡೋದಿಲ್ಲ? ಮುಖ್ಯ ರಸ್ತೆಗಳು ಅಷ್ಟೇ ತೋರಿಸ್ತಾರೆ, ನೀವು ಸಹಿ ಮಾಡ್ತೀರಿ, ನಿಮ್ದೇನು ಬರೋದು ತೆಗೆದುಕೊಂಡು ಹೋಗ್ತೀರಿ. ಅದರ ಅರಣ್ಯ ಬೆಳೀತಾ ಇದೇನೋ ಇಲ್ಲ. ಖಂಡ್ರೆ ಅವ್ರು ನಾವು ಕ್ವಶನ್ ಮಾಡ್ತೇವೆ, ನಿಮ್ದೊಂದು ಸ್ಕ್ವಾಡ್ ಇದೆಯಲ್ಲ, ಆ ಸ್ಕ್ವಾಡನ್ನು ಯಾಕೆ ಇಲ್ಲಿ ಚೌಕಶಿ ಮಾಡ್ಲಿಕ್ಕೆ ಬಿಡೋದಿಲ್ಲ? 3 ರೇಂಜಲ್ಲಿ ಇದನ್ನ ಮಾಡ್ತಾರೆ. ಗುಜರಾತ್ ರೇಂಜಲ್ಲಿ ಅದೇ ನಡೆದಿದೆ, ನಾವು ಹೇಳ್ತೇವೆ. ನೈಸರ್ಗಿಕ ರೇಂಜಲ್ಲೂ ಅದೇ ನಡೆದಿದೆ. ಅದ ಕ್ರಾಂತಿಯವರಿಗೆ ನಾವೇನು ಕೇಳ್ತೇವೆ? DFO DCF ಕ್ರಾಂತಿಯವ್ರಿಗೆ ಏನು ಕೇಳ್ತೇವೆ? ನೀವು ಇದ್ರ ಕಡೆ ಲಕ್ಷ್ಯ ಇದೆಯೋ ಇಲ್ಲೋ? ನಿಮ್ಮದು ಜವಾಬ್ದಾರಿ ಇದೆ ಇಲ್ಲಿ. ಈ DCF ಕ್ರಾಂತಿ ಯಾರು ಅಂದ್ರೆ ದೇವರೂರು ಮಹಾದೇವರ ಹಳೆಯ. ಇಲ್ಲಿ ಈಗ ಮತ್ತೆ ಪ್ರಶಾಂತ ಗೌರಾನಿಕ್ ಬಗ್ಗೆ ಬರೋಣ. ಇಲ್ಲಿ 1 ಕಿಲೋಮೀಟರ್ 3 ಲಕ್ಷ ಅಂತಂದರೆ 150 ಕಿಲೋಮೀಟರ್ ಅಲಾಟ್ಮೆಂಟ್ ಆಗಿದ್ರೆ 4,50,00,000 ಬಂತು. ಇದರಲ್ಲಿ ನೀವು ಎಷ್ಟು ನಿಟ್ಟಿದ್ದೀರಿ ಅದನ್ನು ಸರ್ಕಾರಕ್ಕೆ ತಿಳಿಸ್ಬೇಕು. ನಂತರ ಗಂಧದ ಗುಡಿ ಸ್ಟೈಲ್ ಅಂದ್ರೆ ಏನು ಸ್ಟೈಲ್ ಇದೆ, ಇರಲಿ ಬೇಡ ಅನ್ನೋದಿಲ್ಲ. ಆದರೆ ಇಲ್ಲಿ ಇವರು ಟ್ರಾನ್ಸ್ಪರೆಂಟ್ ಇದ್ದರೆ ಪಬ್ಲಿಕ್ ಯಾಕೆ ಭೇಟಿಯಾಗೋದಿಲ್ಲ, ಮಾಧ್ಯಮಕ್ಕೆ ಯಾಕೆ ಭೇಟಿಯಾಗೋದಿಲ್ಲ ಅದನ್ನು ಕೇಳ್ತಾರೆ. ಇಲ್ಲಿ ರೇಂಜ್ ಹೆಂಗಿದೆ ಫಾರೆಸ್ಟ್ದಲ್ಲಿ, ಇದು ಸರ್ಕಲ್ ಹೆಂಗಿದೆ ಅಂತಂದರೆ ಇಲ್ಲಿ CCF ಮಂಜುನಾಥ್ ಚೌಹಾಣ್ ಇದ್ದಾರೆ, DCF ಕ್ರಾಂತಿ ಇದ್ದಾರೆ, ACF ನಾಗರಾಜ್ ಬಾಳೆಹೊಸೂರು. ಇವ್ರ ಬಗ್ಗೆ ನಾವು ನಿನ್ನೆ ಮಾಡಿದ್ದೇವೆ. ಈಗ ಈ ಕಂದಾಯ ಇಲಾಖೆಯಲ್ಲಿ ಹೆಂಗಿರ್ತಾರೆ? RC ಇರ್ತಾರೆ, ನಂತರ DC ಇರ್ತಾರೆ, AC ಇರ್ತಾರೆ, ನಂತರ ತಹಶೀಲ್ದಾರ್. ಪೊಲೀಸ್ ಇಲಾಖೆಯಲ್ಲಿ ಏನಿರ್ತಾರೆ? IGP ಇರ್ತಾರೆ, DIG ಇರ್ತಾರೆ, SSP ಮತ್ತು SP. SSP ಅಂದ್ರೆ SP ಒಳ್ಳೆ ಸೀನಿಯರ್ ಗ್ರೇಡ್. ಆ ರೀತಿ ಇಲ್ಲಿ ಈತನ ಗ್ರೇಡ್ ಏನಿದೆ ರೇಂಜರ್, ಅದರ ಸ್ಟೈಲ್ ಏನಿದೆ IS ಟೈಪ್ ಸ್ಟೈಲ್ ಇದೆ. ಇರಲಿ ಬೇಡ ಅನ್ನೋದಿಲ್ಲ. ಆದರೆ ಟ್ರಾನ್ಸ್ಪರೆಂಟ್ ವ್ಯವಹಾರ ಇಲ್ಲಿ ಇಲ್ಲ. ಇದನ್ನು ಮತ್ತೊಮ್ಮೆ ವರದಿ ಮಾಡ್ತೀವಿ. ಯಾಕಂದರೆ ಈಗ ಇಂಟರ್ನೆಟ್ ಸಮಸ್ಯೆ ಇದೆ. ಇಂಟರ್ನೆಟ್ ಸಮಸ್ಯೆ ಮುಗಿದ ನಂತರ ಮತ್ತೊಂದು ವರದಿನ ಮತ್ತೊಬ್ಬರ ಬಗ್ಗೆ, ನಾಳೆ ಇನ್ನೊಬ್ಬರ ಬಗ್ಗೆ ಹೇಳ್ತೇವೆ. ನಾಳಿನ ಸಂಚಿಕೆಯಲ್ಲಿ ಮಂಜುನಾಥ್ ಚೌಹಾಣ್ ಅವ್ರ ಬಗ್ಗೆ ಹೇಳ್ತೇವೆ. ಇನ್ನು ಅರಣ್ಯ ಇಲಾಖೆಯಲ್ಲಿ ಏನು ಸೀನಿಯಾರಿಟಿ ಏನಿರ್ತೈತೆ ಅಂದ್ರೆ PCCF ಇರ್ತಾರೆ,
ಅಂದ್ ಹೆಡ್ ಆಫ್ ದ ಫಾರೆಸ್ಟ್. PCCF ವೈಲ್ಡ್ ಮತ್ತು ಇತರ. ACCF CCF CF DCF ಅಂದರೆ DFO, ACF RFO ಅಂದರೆ ರೇಂಜರ್ ಇವರು, DRFO ನಂತರ ಫಾರೆಸ್ಟರ್ ಗಾರ್ಡ್ ಮತ್ತು ವಾಚರ್ ಇದಿದೆ. ಒಟ್ಟಾರೆ ಈ ಸೀನಿಯಾರಿಟಿ ಹೇಳಬೇಕಾಗಿತ್ತು ಹೇಳಿದ್ದೇವೆ. ಆದರೆ ಇಲ್ಲಿ ಪ್ರಶಾಂತ್ ಗೌರಾಣಿ ಬಗ್ಗೆ ಯಾವ ರೀತಿ ಹಿರಿಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ನಾವು ಕಾದು ನೋಡ್ತೇವೆ. ಗಿಡಗಳನ್ನ ಎಷ್ಟು ಇಟ್ಟಿದ್ದಾರೆ, ಎಷ್ಟು ಹಾಳಾಗಿದೆ, ಎಷ್ಟು ಉಳಿದಿದ್ದಾವೆ, ಎಷ್ಟು ನೀರಿನ ವ್ಯವಸ್ಥೆ ಇದೆ, ಯಾವ ರೀತಿ ಟೆಂಡರ್ ಕೊಟ್ಟಿದ್ದಾರೆ ಅಥವಾ ಮುಂದಿತ್ತು ಯಾವ ರೀತಿ ವ್ಯವಹಾರ ಮಾಡ್ತಾರೆ. ಯಾಕಂದರೆ ಟ್ರಾನ್ಸ್ಪರೆಂಟ್ ಅಧಿಕಾರಿ ಅಲ್ಲ, ಇಂಟರ್ನೆಟ್ ಮುಗಿತಾ ಬಂದಿದ್ದರಿಂದ ಈ ಪ್ರಕರಣವನ್ನು ನಾವು ಇಲ್ಲಿಗೆ ಮುಗಿಸ್ತೇವೆ. ಅಂದ್ರೆ ಈ ಒಂದು ವರದಿಯನ್ನು ನಾವು ಸಾರ್ವಜನಿಕರ ಗಮನಕ್ಕೆ ತರಬೇಕು, ಅಧಿಕಾರಿಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಗಮನಕ್ಕೆ ತರಬೇಕು ಅನ್ನೋ ಒಂದೇ ಒಂದು ಉದ್ದೇಶ. ನಾಳೆ ಮತ್ತೊಂದು ಇಂಟ್ರೆಸ್ಟ್ ವಿಷಯದೊಂದಿಗೆ ತಮಗೆ ಹೇಳಿದೆ ಆ ವ್ಯಕ್ತಿಯ ಬಗ್ಗೆ ಅಂದರೆ ಆ ಅಧಿಕಾರಿ ಬಗ್ಗೆ ಸವಿಸ್ತಾರಂತ ವಿವರವನ್ನು ಕೊಡ್ತೇವೆ ಮತ್ತು ಖಂಡ್ರೆ ಅವರ ಗಮನಕ್ಕೂ ಕೂಡ ನಾವು ತರ್ತೇವೆ. ಅವ್ರು ಲಿಂಕ್ ಹಾಕ್ತೇವೆ, ಡೈರೆಕ್ಟಾಗಿ ಅವ್ರು ನೋಡೋಕೆ ಲಿಂಕ್ ಹಾಕ್ತೇವೆ. ನೋಡೋಣ ಯಾವ ರೀತಿ ಅರಣ್ಯ ಇಲಾಖೆಯಲ್ಲಿ ಈ